ಪುಣೆಯ 41 ವರ್ಷದ ಒಬ್ಬ ರೋಗಿಗೆ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಎಂಬ ಪ್ರೀ ಕ್ಯಾನ್ಸರಸ್ ರೋಗ ಉಂಟಾಗಿತ್ತು. ಅವರ ಬಾಯಿಯ ಒಳಭಾಗದಲ್ಲಿ ಕೆಂಪು ಕಪ್ಪು ಮತ್ತು ಬಿಳಿ ಕಲೆಗಳು ಕಾಣಿಸುತ್ತಿದ್ದವು. ಬಾಯಿ ತೆರೆಯಲು ಕಷ್ಟವಾಗುತ್ತಿತ್ತು ಮತ್ತು ಖಾರವಾದ ಆಹಾರ ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ. ಇದರಿಂದ ಅವರು ತುಂಬಾ ತೊಂದರೆ ಅನುಭವಿಸುತ್ತಿದ್ದರು. ಸುಪಾರಿ ತಿನ್ನುವ ಅಭ್ಯಾಸದ ಕಾರಣದಿಂದ ಅವರ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತಿತ್ತು. ಈ ರೋಗವು ಅವರ ದೈನಂದಿನ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಅವರು ಚಿಕಿತ್ಸೆಗಾಗಿ ಹುಡುಕಾಟ ಆರಂಭಿಸಿದರು ಮತ್ತು ಅವರಿಗೆ ಒಂದು ವಿಭಿನ್ನ ಮಾರ್ಗ ದೊರೆಯಿತು. ನಾನು ಪುಣೆಯಿಂದ ಬಂದಿದ್ದೇನೆ. ನನ್ನ ವಯಸ್ಸು 41 ವರ್ಷ. ನನ್ನ ಬಾಯಿಯ ಒಳಗೆ ಸಂಪೂರ್ಣ ಕೆಂಪು, ಕಪ್ಪು ಮತ್ತು ಬಿಳಿ ಕಲೆಗಳು ಇದ್ದವು. ನನಗೆ ಸುಪಾರಿ ತಿನ್ನುವ ಅಭ್ಯಾಸವಿತ್ತು ಮತ್ತು ಕಳೆದ 2 ವರ್ಷಗಳಿಂದ ಈ ಸಮಸ್ಯೆ ಎದುರಾಗುತ್ತಿತ್ತು. ಈ ರೋಗ ಕಾರಣದಿಂದ ನಾನು ಸರಿಯಾಗಿ ಊಟ ಮಾಡಲಾಗುತ್ತಿರಲಿಲ್ಲ. ತುಂಬ ತೊಂದರೆ ಆಗುತ್ತಿತ್ತು. ನನ್ನ ಬಾಯಿ ಕೂಡ ಸರಿಯಾಗಿ ತೆರೆಯುತ್ತಿರಲಿಲ್ಲ ಮತ್ತು ನಾನು ಖಾರವಾದ ಆಹಾರವನ್ನೂ ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಯೂಟ್ಯೂಬ್ನಲ್ಲಿ ಮಾಡರ್ನ್ ಹೋಮಿಯೋಪತಿ ಬಗ್ಗೆ ಹುಡುಕಿದಾಗ ಮನೆಸರ್ ಅವರ ವಿಡಿಯೋ ನೋಡಿದೆ. ಆ ವಿಡಿಯೋ ನೋಡಿದ ನಂತರವೇ ನಾನು ಇಲ್ಲಿ ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆಗೆ ಬಂದೆ. ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಆರಂಭಿಸಿದ ನಂತರ ಅವರ ಸ್ಥಿತಿಯಲ್ಲಿ ಗಮನಾರ್ಹ ಸುಧಾರಣೆ ಕಾಣಿಸತೊಡಗಿತು. ಕೆಲವೇ ವಾರಗಳಲ್ಲಿ ಬಾಯಿ ತೆರೆಯುವ ಸಾಮರ್ಥ್ಯ ಹೆಚ್ಚಾಯಿತು. ಊಟಪಾನ ಮಾಡುವಾಗ ಆಗುತ್ತಿದ್ದ ತೊಂದರೆಗಳು ಕಡಿಮೆಯಾಗತೊಡಗಿದವು ಮತ್ತು ಬಹಳ ಕಡಿಮೆ ಸಮಯದಲ್ಲಿ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಎಂಬ ಪ್ರೀ ಕ್ಯಾನ್ಸರಸ್ ರೋಗದಲ್ಲಿಯೂ ಸುಧಾರಣೆ ಕಂಡುಬಂದಿತು. ನಾನು 12 ಜನವರಿರಂದು ಮಾಡರ್ನ್ ಹೋಮಿಯೋಪತಿ ಕೊಲ್ಹಾಪುರಕ್ಕೆ ಬಂದಿದ್ದೆ. ಇಂದು 5 ಫೆಬ್ರವರಿ. ಸುಮಾರು 20ರಿಂದ 25 ದಿನಗಳಲ್ಲಿ ನನಗೆ 80-90% ಮಟ್ಟಿಗೆ ಸುಧಾರಣೆ ಅನುಭವವಾಗಿದೆ. ಮೊದಲು ನನ್ನ ಬಾಯಿ ಸರಿಯಾಗಿ ತೆರೆಯುತ್ತಿರಲಿಲ್ಲ ಮತ್ತು ನಾನು ಖಾರವಾದ ಆಹಾರವನ್ನು ಸಂಪೂರ್ಣವಾಗಿ ತಿನ್ನಲು ಸಾಧ್ಯವಾಗುತ್ತಿರಲಿಲ್ಲ. ಈಗ ನನ್ನ ಬಾಯಿ ಚೆನ್ನಾಗಿ ತೆರೆಯುತ್ತಿದೆ ಮತ್ತು ನಾನು ಖಾರವಾದ ಆಹಾರವನ್ನೂ ತಿನ್ನಲು ಸಾಧ್ಯವಾಗುತ್ತಿದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಚಿಕಿತ್ಸೆ ದೊರಕಿದರೆ ಅನೇಕ ಗಂಭೀರ ರೋಗಗಳನ್ನು ನಿಯಂತ್ರಿಸಬಹುದು ಅಥವಾ ಸುಧಾರಿಸಬಹುದು. ಇದೇ ರೀತಿಯಾಗಿ ಮಾಡರ್ನ್ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಪಡೆದು ಹಲವಾರು ರೋಗಿಗಳು ಉತ್ತಮ ಫಲಿತಾಂಶ ಮತ್ತು ಪರಿಹಾರವನ್ನು ಅನುಭವಿಸುತ್ತಿದ್ದಾರೆ. ಪೇಷಂಟ್ 3. ನಾನು ಇಂದು ತುಂಬಾ ಸಂತೋಷವಾಗಿದ್ದೇನೆ. ವಿಶೇಷವಾಗಿ ವಿಜಯಕುಮಾರ್ ಮಾನೆ ಸರ್ ಅವರನ್ನು ಭೇಟಿ ಮಾಡಲು ಬಂದಿದ್ದೇನೆ ಮತ್ತು ಅವರಿಗಾಗಿ ಮಿಠಾಯಿ ಕೂಡ ತಂದಿದ್ದೇನೆ. ಮತ್ತು ನಾನು ನಿಮಗೆಲ್ಲರಿಗೂ ವಿನಂತಿಸುತ್ತೇನೆ, ಸುಪಾರಿ ಇತ್ಯಾದಿಗಳನ್ನು ಸೇವಿಸಬೇಡಿ. ಹಾಗೆಯೇ ತಂಬಾಕು, ಮದ್ಯ, ಸಿಗರೆಟ್ ಮುಂತಾದವುಗಳಿಂದ ದೂರವಿರಿ. ಯಾರಿಗಾದರೂ ಇಂತಹ ಸಮಸ್ಯೆ ಇದ್ದರೆ ಅವರು ಕೊಲ್ಹಾಪುರದ ಮಾಡರ್ನ್ ಹೋಮಿಯೋಪತಿನಲ್ಲಿ ಖಂಡಿತವಾಗಿ ಸಂಪರ್ಕಿಸಿರಿ.